ಸ್ಪರ್ಧಾ ಅರಿವು ಇದು ಪಾರ್ಟ್ 2 ಇಂಪಾರ್ಟೆಂಟ್. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಮೋಸ್ಟ್ ಇಂಪಾರ್ಟೆಂಟ್. ಭಾರತದ ಸಂವಿಧಾನದ 124ನೇ ಅನುಚ್ಛೇದದ ಅಡಿಯಲ್ಲಿ ನೀಡಲಾದ ಅಧಿಕಾರವನ್ನು ಚಲಾಯಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತದ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಅವರನ್ನು ನೇಮಿಸಿರುತ್ತಾರೆ. ಇಂಪಾರ್ಟೆಂಟು. ಇವಾಗ ಭಾರತದ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ ಅಂತ ಕೇಳಿದರೆ ಸೂರ್ಯಕಾಂತ್ ಇದ್ದಾರೆ. ಇವರು ಎಷ್ಟನೇ ನ್ಯಾಯಮೂರ್ತಿಗಳು? 53ನೇ ನ್ಯಾಯಮೂರ್ತಿಗಳು. ಇವರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳ್ತಾರೆ. ಯಾರಂದರೆ ರಾಷ್ಟ್ರಪತಿಗಳು. ಇವಾಗ ರಾಷ್ಟ್ರಪತಿ ಯಾರಿದ್ದಾರೆ? ದ್ರೌಪದಿ ಮುರ್ಮು ಅವರಿದ್ದಾರೆ. ಇವರಿಗೆ ಯಾರು ಪ್ರಮಾಣ ವಚನ ಕೊಡುತ್ತಾರೆ ಅಂತ ಕೇಳ್ತಾರೆ. ಯಾರಂದರೆ ರಾಷ್ಟ್ರಪತಿಗಳು ಕೊಡುತ್ತಾರೆ. 124ನೇ ಆರ್ಟಿಕಲ್ 124ನೇ ಅನುಚ್ಛೇದ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಯಾರಿಗೆ ಅಂದರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಂಬಂಧಪಟ್ಟಿದೆ. ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಪಾತ್ರ ಮತ್ತು ಅಧಿಕಾರಗಳು. ರಾಷ್ಟ್ರಪತಿಯವರು ಅಧಿಕಾರ ಸ್ವೀಕರಿಸುವಾಗ ಮುಖ್ಯ ನ್ಯಾಯಮೂರ್ತಿಗಳು ಅವರಿಗೆ ಪ್ರಮಾಣ ಪತ್ರವನ್ನು ಬೋಧಿಸುತ್ತಾರೆ. ಇಂಪಾರ್ಟೆಂಟು. ನೆಕ್ಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡೋ ಒಂದು ಕ್ವಶನ್ ಕೇಳಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಈ ಎರಡೂ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗಿರುತ್ತಾರೆ. ಇದು ಕರೆಕ್ಟಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಭಾರತೀಯ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿರುವ ಕಟ್ಟುನಿಟ್ಟಾದ ಕಾನೂನುಬದ್ಧ ನಿಯಮವಾಗಿದೆ. ಇದು ತಪ್ಪಾದಂಥ ಆನ್ಸರ್ ಒಂದು ಮಾತ್ರ. ಆನ್ಸರ್ ಎ. ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಇಂಪಾರ್ಟೆಂಟು. ವಂದೇ ಮಾತರಂ ಹಾಡಿಗೆ 150 ವರ್ಷ ಸಂಭ್ರಮ. ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವಶನ್ಸು ಕೇಳುವಂಥ ಚಾನ್ಸಸ್ ತುಂಬಾ ಇದೆ. ಇಲ್ಲಿ ನೋಡಿ ವಂದೇ ಮಾತರಂ ಹಾಡಿನ ಕುರಿತು ಇಂಪಾರ್ಟೆಂಟು. ಈ ಮೂಲ ಹಾಡನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು 1870ರ ದಶಕದಲ್ಲಿ ಸುಮಾರು 1875-76 ಸಂಸ್ಕೃತ ಭಾಷೆಯಲ್ಲಿ ರಚಿಸಿದರು. ಯಾರು ರಚಿಸಿದರು? ಬಂಕಿಮ್ ಚಂದ್ರ ಚಟರ್ಜಿ ಅವರು. ನಂತರ ಈ ಹಾಡನ್ನು 1882ರಲ್ಲಿ ಪ್ರಕಟವಾದ ಬಂಕಿಮ್ ಚಂದ್ರ ಚಟರ್ಜಿ ಅವರ ಅತ್ಯಂತ ಪ್ರಸಿದ್ಧ ಬಂಗಾಳಿ ಕಾದಂಬರಿಯಾದ ಆನಂದ್ ಮಠದಲ್ಲಿ ಸೇರಿಸಲಾಯಿತು. ಇಂಪಾರ್ಟೆಂಟು. ಆನಂದ್ ಮಠ್ ಕಾದಂಬರಿ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಬಂಕಿಮ್ ಚಂದ್ರ ಚಟರ್ಜಿ ಅವರಿಗೆ ಸಂಬಂಧಪಟ್ಟಿದೆ. ಮತ್ತು ಯದುನಾಥ್ ಭಟ್ಟಾಚಾರ್ಯ ಅವರು ಈ ಪದ್ಯಕ್ಕೆ ರಾಗದೇಶ್ ಮೊಟ್ಟಮೊದಲ ರಾಗ ಸಂಶೋಧನೆ ಮಾಡಿದರು. ವಂದೇ ಮಾತರಂ ಎಂಬ ಶೀರ್ಷಿಕೆ ತಾಯಿಯೇ ನಿನಗೆ ವಂದಿಸುತ್ತೇನೆ ಎಂಬ ಅರ್ಥವನ್ನು ನೀಡುತ್ತದೆ. ಇಂಪಾರ್ಟೆಂಟು. ಈ ಗೀತೆಯನ್ನು ಮೊಟ್ಟಮೊದಲ ಬಾರಿಗೆ ರವೀಂದ್ರನಾಥ್ ಠಾಗೂರ್ ಅವರು 1896ರಲ್ಲಿ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದರು. ಇಂಪಾರ್ಟೆಂಟು. ನೆಕ್ಸ್ಟ್ ಇವರಿಗೆ ಸಾಥ್ ಕೊಟ್ಟವರು ಯಾರು ಕೂಡ ನೀವು ನೋಡ್ಕೊಳ್ಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ 1905ರಲ್ಲಿ ಸ್ವದೇಶಿ ಚಳುವಳಿ ಸಮಯದಲ್ಲಿ ಈ ಹಾಡನ್ನು ಬ್ರಿಟಿಷರ ವಿರುದ್ಧ ಭಾರತೀಯ ರಾಷ್ಟ್ರೀಯ ಜಾಗೃತ ಸಂಕೇತವಾಗಿದೆ. ಎಷ್ಟು ಇಂಪಾರ್ಟೆಂಟು. ಜನವರಿ 24, 1952ರಂದು ಭಾರತದ ಸಂವಿಧಾನ ರಚನಾ ಸಭೆಯ ಅಧಿಕೃತವಾಗಿ ಈ ಗೀತೆಯನ್ನು ಮೊದಲು 2 ಚರಣಗಳನ್ನು ಸ್ವತಂತ್ರ ಭಾರತ ರಾಷ್ಟ್ರಗೀತೆಯನ್ನಾಗಿ ಹಾಡಲಾಯಿತು. ರಾಷ್ಟ್ರ ಹಾಡಾಗಿ ಹಾಡಲಾಯಿತು. ಇಷ್ಟು ಇಂಪಾರ್ಟೆಂಟ್. ಇಲ್ಲಿ ನೋಡಿ ಕ್ವಶನ್ಸ್ ಯಾವ ಥರ ಕೇಳಿದರೆ ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ರಾಷ್ಟ್ರೀಯ ಹಾಡಾದ ವಂದೇ ಮಾತರಮನ್ನು ಮೊಟ್ಟ ಮೊದಲ ಬಾರಿಗೆ ಹಾಡಲಾಯಿತು. ಇಂಪಾರ್ಟೆಂಟು. 1896 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಅದೇ ಕ್ವಶನ್ ನೋಡಿ ಮತ್ತೊಂದು ಕ್ವಶನ್ ಇಲ್ಲಿ ಯಾವ ಥರ ಕೇಳಿದರೆ ವಂದೇ ಮಾತರಂ ಹಾಡಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಈ ಹಾಡನ್ನು 1896ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹಾಡಲಾಯಿತು. ಕರೆಕ್ಟು. ಈ ಹಾಡನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿದ್ದಾರೆ ಮತ್ತು 1882ರಲ್ಲಿ ಆನಂದ್ ಮಠ್ ಕಾದಂಬರಿಯಲ್ಲಿ ಮೊದಲು ಪ್ರಕಟಿಸಲಾಯಿತು. ಇಂಪಾರ್ಟೆಂಟ್. 2 ಕರೆಕ್ಟು. ವಂದೇ ಮಾತರಂ ಮೂಲ ರಾಗವಾದ ರವೀಂದ್ರನಾಥ್ ಠಾಗೂರ್ ಅವರು ಇದನ್ನು ಸಂಶೋಧಿಸಿದರು. ಕರೆಕ್ಟು. 3 ಆನ್ಸರು ಕರೆಕ್ಟ್ ಆದಂಥ ಆನ್ಸರ್. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ವಂದೇ ಮಾತರಂ ಹಾಡಿಗೆ 150 ವರ್ಷ ಕಂಪ್ಲೀಟ್ ಆಗಿದೆ. 50 ವರ್ಷ ಮತ್ತು 100 ವರ್ಷ ಮತ್ತು 150 ವರ್ಷ ಈ ಥರ ಏನಾದ್ರು ಸಂಭ್ರಮ ಇದ್ದಾಗ
ಅವು ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟು ಟಾಪಿಕ್ ಇರುತ್ತವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ 2025ನೇ ಸಾಲಿನ ನೊಬೆಲ್ ಪ್ರಶಸ್ತಿ ವಿಜೇತರು. ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ನೀವು ಏನು ನೆನಪಿಟ್ಕೊಳ್ಬೇಕಂದ್ರೆ ಇಲ್ಲಿ ನೋಡಿ, ವಿಭಾಗ ಅಂದರೆ ಇದು ನೊಬೆಲ್ ಪ್ರಶಸ್ತಿಯನ್ನು ಯಾವ ವಿಭಾಗಕ್ಕೆ ಯಾವ ಕ್ಷೇತ್ರಕ್ಕೆ ಕೊಡುತ್ತಾರೆ ಅದನ್ನು ನೀವು ನೆನಪಿಟ್ಕೊಳ್ಳಿ. ಇಂಪಾರ್ಟೆಂಟು ಎಕ್ಸಾಮಲ್ಲಿ ಈ ಥರ ಕ್ವಶನ್ಸನ್ನು ಕೇಳ್ತಾರೆ. ಯಾವ ಕ್ಷೇತ್ರಕ್ಕೆ ಕೊಡುತ್ತಾರೆ ನೋಡಿ, ವೈದ್ಯಕೀಯ ಅಥವಾ ಶರೀರಶಾಸ್ತ್ರ ಮತ್ತು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಾಹಿತ್ಯ, ಶಾಂತಿ, ಅರ್ಥಶಾಸ್ತ್ರ. ಈ 1, 2, 3, 4, 5, 6 ಈ 6 ಕ್ಷೇತ್ರಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡುತ್ತಾರೆ. ಇದು 1ನೇ ಪಾಯಿಂಟ್. ನೆಕ್ಸ್ಟ್, ಪ್ರಶಸ್ತಿ ನೀಡುವ ಸಂಸ್ಥೆ. ಇದ್ರ ಬದಲಿಗೆ ನೀವೇನು ನೆನಪಿಟ್ಕೊಳ್ಬೇಕಂದ್ರೆ ಈ 2025ರಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಯಾರಿಗೆ ಸಿಕ್ಕಿದೆ ಈ 3 ಹೆಸರು ನೆನಪಿಟ್ಕೊಳ್ಳಿ. ಇಂಪಾರ್ಟೆಂಟ್, ಇದನ್ನು ಎಕ್ಸಾಮಲ್ಲಿ ಕೊಡ್ತಾರೆ. ನೆಕ್ಸ್ಟ್, ಭೌತಶಾಸ್ತ್ರದಲ್ಲಿ ಯಾರಿಗೆ ಸಿಕ್ಕಿದೆ ಈ 3 ಜನ ಹೆಸರು ನೆನಪಿಟ್ಕೊಳ್ಳಿ. ರಸಾಯನಶಾಸ್ತ್ರದಲ್ಲಿ ಯಾರಿಗೆ ಸಿಕ್ಕಿದೆ ಈ 3 ಜನ ಹೆಸರನ್ನು ನೆನಪಿಟ್ಕೊಳ್ಳಿ. ಇಂಪಾರ್ಟೆಂಟು. ಸಾಹಿತ್ಯದಲ್ಲಿ ಯಾರಿಗೆ ಸಿಕ್ಕಿದೆ ಒಬ್ಬರಿಗೆ ಸಿಕ್ಕಿದೆ. ಶಾಂತಿ ಯಾರಿಗೆ ಸಿಕ್ಕಿದೆ ಇದು ಒಬ್ಬರಿಗೆ ಸಿಕ್ಕಿದೆ. ನೆಕ್ಸ್ಟ್, ಅರ್ಥಶಾಸ್ತ್ರದಲ್ಲಿ ಇಬ್ಬರಿಗೆ ಸಿಕ್ಕಿದೆ. ಇಷ್ಟನ್ನು ಇಂಪಾರ್ಟೆಂಟು, ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಂಪಾರ್ಟೆಂಟು. ಮೊದಲು ಎಷ್ಟು ವಿಭಾಗ ಇದಾವೆ, ಯಾರಿಗೆ ಸಿಕ್ಕಿದಾವೆ ಇಷ್ಟು ನೆನಪಿಟ್ಕೊಳ್ಳಿ. ಇದಿಷ್ಟು 2 ನೆನಪಿಟ್ಕೊಂಡ್ಮೇಲೆ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಜಾಸ್ತಿ ಕ್ವಶನ್ಸ ಈ ಪ್ರಶಸ್ತಿ ಯಾವ ವೈದ್ಯಕೀಯ ಭೌತಶಾಸ್ತ್ರ ಯಾರಿಗೆ ಸಿಕ್ಕಿದೆ ಅಂತ ಜಾಸ್ತಿ ಕ್ವಶನ್ಸನ್ನು ಕೇಳಿದಕ್ಕೋಸ್ಕರ ಮೊದಲು ಯಾವ ವಿಭಾಗ ನೆನಪಿಟ್ಕೊಳ್ಳಿ, ಯಾರಿಗೆ ಸಿಕ್ಕಿದೆ, ಆನಂತರ ಯಾವ ಸಂಸ್ಥೆ ನೀಡುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಕನ್ನಡ ವ್ಯಾಕರಣ ಕಮ್ಯುನಿಕೇಷನ್ ಪೇಪರ್, ಕನ್ನಡ ಕಂಪ್ಯೂಟರ್ ಇಂಗ್ಲೀಷ್ನಲ್ಲಿ ನಾನು ಕನ್ನಡ ವ್ಯಾಕರಣದಲ್ಲಿ ನಾನು ಸ್ಟಡಿ ಮಾಡುವ ಎಕ್ಸಾಮ್ಗೆ ಕನ್ನಡ ವ್ಯಾಕರಣದಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇದರಲ್ಲಿ ಎಕ್ಸಾಮಿಗೆ ಎಷ್ಟು ಬೇಕಲ್ಲ ಅಷ್ಟೇ ಇಂಪಾರ್ಟೆಂಟ್ ನೋಟ್ಸ್ ಇದೆ ನನ್ನ ಹತ್ರ. PDF ಇದೆ. ನಿಮ್ಗೆ ಯಾರಾದರೂ ಈ PDF ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಇಲ್ಲಿ ನೀವು ನೋಡ್ಬೋದು ಅದೇ ಟಾಪಿಕ್ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಲಿಂಕ್ಗಳು ಇದು ಇಂಪಾರ್ಟೆಂಟು. ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಗಳ ಮೇಲೆ ಇಂಪಾರ್ಟೆಂಟ್ ಇಷ್ಟೇ ವಚನಗಳ ಮೇಲೆ ಇಷ್ಟನ್ನು ಓದ್ಕೊಂಡು ಸಾಕು. ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಇದು ಇಂಪಾರ್ಟೆಂಟ್. ಈ ಕ್ಲಾಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ PDF ನೋಟ್ಸ್ ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ PDF ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮಲ್ಲಿ ಹೋಗಿ ಕನ್ನಡ PDF ಅಂತ ನಾನು ಒಂದು ಮೆಸೇಜ್ ಹಾಕಿ ನಿಮಗೆ ಈ ನೋಟ್ಸನ್ನು ಸೆಂಡ್ ಮಾಡ್ತೀನಿ. ಇಂಪಾರ್ಟೆಂಟ್ ನೋಟ್ಸ್ ಇದೆ.